ಒಮ್ಮೆ ಸೂರ್ಯನ ಹೆಂಡತಿ ಸಂಧ್ಯಾದೇವಿ ಸೂರ್ಯನ ಶಾಖವನ್ನು ತಡೆಯಲಾಗದೆ ಅವನಿಂದ ದೂರ ಹೋಗಿ ಹೆಣ್ಣು ಕುದುರೆ ವೇಷಧರಿಸಿ ಬದುಕುತ್ತಿದ್ದಳು. ಅದನ್ನು ಅರಿತ ಸೂರ್ಯದೇವ ಅವಳನ್ನು ಮತ್ತೆ ಒಲಿಸಿ ಕರೆದುಕೊಂಡು ಬರಲು ಗಂಡು ಕುದುರೆ ವೇಷ ಧರಿಸಿ ಹೋದ. ಆ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರು. ಒಮ್ಮೆ ಅಶ್ವಿನಿ ಕುಮಾರರು ವಿಷ್ಣುವನ್ನು ನೋಡಲು ಬಂದಾಗ ದ್ವಾರಪಾಲಕರಾಗಿದ್ದ ಜಯ ವಿಜಯ ಅವರನ್ನು ಒಳಗೆ ಬಿಡಲಿಲ್ಲ. ನಾವು ಬಂದಿರುವುದನ್ನು ನೀವುಗಳು ಇಲ್ಲಿಂದಲೇ 3 ಸಾರಿ ಹೇಳಿ ಎಂದರು. ಆದರೂ ಅವರಿಬ್ಬರೂ ಮೌನವಾಗಿರಲು ಸಿಟ್ಟಿನಿಂದ ನೀವು 3 ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಟ್ಟರು. ಅದರಿಂದಾಗಿ ಜಯ ವಿಜಯರು ಮುಂದೆ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣ ಮತ್ತು ಶಿಶುಪಾಲ ದಂತವಕ್ರರಾಗಿ ಜನಿಸಿದರು. ಆಗ ಜಯವಿಜಯರು ಕೂಡ ಅಶ್ವಿನಿ ಕುಮಾರರಿಗೆ ನೀವು ಸಹ 1 ಸಾರಿ ಭೂಮಿಯ ಮೇಲೆ ಜನಿಸಿರಿ ಎಂದು ಶಾಪ ಕೊಟ್ಟರು. ಹಾಗಾಗಿ ಅಶ್ವಿನಿ ಕುಮಾರರ ಅಂಶವಾದ ನಕುಲ ಸಹದೇವರು ಭೂಮಿ ಮೇಲೆ ಹುಟ್ಟಿದ್ದು.